ಅಹಮದಾಬಾದಲ್ಲಿ ಇರ್ತಕ್ಕಂಥ ಕ್ರೀಡಾಂಗಣಕ್ಕೆ ನರೇಂದ್ರ ಮೋದಿ ಕ್ರೀಡಾಂಗಣ ಅಂತ ಮಾಡಿದ್ರಲ್ಲ, ಅದು ಯಾರ ಹೆಸರಲ್ಲಿತ್ತು? ಮೊದಲು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಹೆಸರಲ್ಲಿತ್ತು. ಅದನ್ನ ಹೋಗಿ ನೀವು ನರೇಂದ್ರ ಮೋದಿ ಕ್ರೀಡಾಂಗಣ ಅಂತ ಮಾಡಿದ್ರಲ್ಲಿ ಅಕ್ಷಮ್ಯ ಅಪರಾಧ ಅಲ್ವಾ? ಅಲ್ಲ ಕಣ್ರಿ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನೀವು ಮಾಡೋ ಅಂಥ ಅಲ್ಕ ಕೆಲಸಕ್ಕೆ ಜನಗಳಿಗೆ ಬೆಂಕಿ ಹಚ್ತಾ ಇದ್ದೀರಾ, ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದೀರಾ. ಒಳ್ಳೆ ಕೆಲಸಗಳು ಮಾಡಿ ಇನ್ನೂ ಬೇಕಾದಷ್ಟು ಒಳ್ಳೆ ನೋಡಿ. ಇದು ESI ಆಸ್ಪತ್ರೆಯಲ್ಲಿ ಎಷ್ಟು ಅನ್ಯಾಯಗಳು, ಎಷ್ಟು ಅಕ್ರಮಗಳು ನಡೀತವೆ. KR ಆಸ್ಪತ್ರೆಯಲ್ಲಿ ಎಷ್ಟು ಅನ್ಯಾಯಗಳು, ಎಷ್ಟು ಅಕ್ರಮಗಳು ನಡೀತವೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇನ್ನೂ ನಿವೃತ್ತಿ ಹೊಂದಿಲ್ಲ, ರಾಜಕಾರಣದಿಂದ ನಿವೃತ್ತಿ ಹೊಂದಿಲ್ಲ. ಆಮೇಲೆ ಇನ್ನೂ ಅವ್ರಿಗೆ ಬೇಕಾದಷ್ಟು ಐಸಿದೆ, ಅವರು ಪ್ರಧಾನಮಂತ್ರಿಗಳಾಗೋ ಮಟ್ಟದಲ್ಲಿ ಇದ್ದಾರೆ. ಉದಾಹರಣೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವರು ಕಪ್ಪು ಚುಕ್ಕೆ ಇಲ್ಲ, ಒಂದು ಎಣ್ಣೆಗೆ ಬಿದ್ದಿದ್ದಾರೆ. ಈಗ ಕಾದಿರೋ ಎಣ್ಣೆಗೆ ಬಿದ್ದಿದ್ದಾರೆ. ಆ ಎಣ್ಣೆಯಿಂದ ಬಚಾವಾಗಿ ಈಚೆ ಬಂದರೆ ಅವ್ರು ಮುಂದೆ ಪ್ರಧಾನಮಂತ್ರಿಗಳಾಗ್ಬೋದು. ಆದರೆ ಈಗಲೇ ನೀವು ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಿರಲ್ಲ. ಯಾವುದೇ ಆಗಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಇನ್ನೊಬ್ಬರಿಗೆ ನೋವಾಗಬಾರ್ದು. ಇವತ್ತು ರಾಣಿಯವ್ರ ಹೆಸರಿದೆ, ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ತಂಗಿಯವ್ರ ಹೆಸರಿದೆ. ಅಂಥದ್ರಲ್ಲಿ ನೀವು ನಮ್ಮ ಸಿದ್ದರಾಮಯ್ಯನವ್ರ ಹೆಸರಿರಬೇಕು ಅಂತ ಒಯ್ತಾ ಇದ್ರಲ್ಲ, ಇದು ಅವೈಜ್ಞಾನಿಕವಾದದ್ದು, ಅವಿವೇಕಗಳು ಮಾಡುವಂಥ ಕೆಲಸ. ಆದ್ದರಿಂದ ಇದನ್ನು ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸ್ತೇವೆ. ಮೈಸೂರಿನಲ್ಲಿ ಬೇಕಾದಷ್ಟು ರಸ್ತೆಗಳಿವೆ, ಆಮೇಲೆ ಮೈಸೂರಿನಲ್ಲಿ ಪ್ರಮುಖ ರಸ್ತೆಗಳಿವೆ, ಇನ್ನೂ ಬೇಕಾದಷ್ಟು ಅಭಿವೃದ್ಧಿ ಆಗೋದಿದೆ. ಅಂಥ ಹೊಸ ರಸ್ತೆಗಳಿಗೆ ಒಂದು ಉತ್ತಮವಾದಂಥ ಜನನಾಯಕರ ಹೆಸರಿಟ್ಟರೆ ನಾವು ಯಾವುದೇ ನಾವು ಸಹ ಬೆಂಬಲ ವ್ಯಕ್ತಪಡಿಸ್ತೇವೆ. ಅಹಮದಾಬಾದಲ್ಲಿ ಇರ್ತಕ್ಕಂಥ ಕ್ರೀಡಾಂಗಣಕ್ಕೆ ನರೇಂದ್ರ ಮೋದಿ ಕ್ರೀಡಾಂಗಣ ಅಂತ ಮಾಡಿದ್ರಲ್ಲ, ಅದು ಯಾರ ಹೆಸರಲ್ಲಿತ್ತು? ಮೊದಲು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಹೆಸರಲ್ಲಿತ್ತು. ಅದನ್ನ ಹೋಗಿ ನೀವು ನರೇಂದ್ರ ಮೋದಿ ಕ್ರೀಡಾಂಗಣ ಅಂತ ಮಾಡಿದ್ರಲ್ಲಿ ಅಕ್ಷಮ್ಯ ಅಪರಾಧ ಅಲ್ವಾ? ಅಲ್ಲ ಕಣ್ರಿ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನೀವು ಮಾಡೋ ಅಂಥ ಅಲ್ಕ ಕೆಲಸಕ್ಕೆ ಜನಗಳಿಗೆ ಬೆಂಕಿ ಹಚ್ತಾ ಇದ್ದೀರಾ, ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದೀರಾ. ಒಳ್ಳೆ ಕೆಲಸಗಳು ಮಾಡಿ ಇನ್ನೂ ಬೇಕಾದಷ್ಟು ಒಳ್ಳೆ ನೋಡಿ. ಇದು ESI ಆಸ್ಪತ್ರೆಯಲ್ಲಿ ಎಷ್ಟು ಅನ್ಯಾಯಗಳು, ಎಷ್ಟು ಅಕ್ರಮಗಳು ನಡೀತವೆ. KR ಆಸ್ಪತ್ರೆಯಲ್ಲಿ ಎಷ್ಟು ಅನ್ಯಾಯಗಳು, ಎಷ್ಟು ಅಕ್ರಮಗಳು ನಡೀತವೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇನ್ನೂ ನಿವೃತ್ತಿ ಹೊಂದಿಲ್ಲ, ರಾಜಕಾರಣದಿಂದ ನಿವೃತ್ತಿ ಹೊಂದಿಲ್ಲ. ಆಮೇಲೆ ಇನ್ನೂ ಅವ್ರಿಗೆ ಬೇಕಾದಷ್ಟು ಐಸಿದೆ, ಅವರು ಪ್ರಧಾನಮಂತ್ರಿಗಳಾಗೋ ಮಟ್ಟದಲ್ಲಿ ಇದ್ದಾರೆ. ಉದಾಹರಣೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವರು ಕಪ್ಪು ಚುಕ್ಕೆ ಇಲ್ಲ, ಒಂದು ಎಣ್ಣೆಗೆ ಬಿದ್ದಿದ್ದಾರೆ. ಈಗ ಕಾದಿರೋ ಎಣ್ಣೆಗೆ ಬಿದ್ದಿದ್ದಾರೆ. ಆ ಎಣ್ಣೆಯಿಂದ ಬಚಾವಾಗಿ ಈಚೆ ಬಂದರೆ ಅವ್ರು ಮುಂದೆ ಪ್ರಧಾನಮಂತ್ರಿಗಳಾಗ್ಬೋದು. ಆದರೆ ಈಗಲೇ ನೀವು ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಿರಲ್ಲ. ಯಾವುದೇ ಆಗಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಇನ್ನೊಬ್ಬರಿಗೆ ನೋವಾಗಬಾರ್ದು. ಇವತ್ತು ರಾಣಿಯವ್ರ ಹೆಸರಿದೆ, ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ತಂಗಿಯವ್ರ ಹೆಸರಿದೆ. ಅಂಥದ್ರಲ್ಲಿ ನೀವು ನಮ್ಮ ಸಿದ್ದರಾಮಯ್ಯನವ್ರ ಹೆಸರಿರಬೇಕು ಅಂತ ಒಯ್ತಾ ಇದ್ರಲ್ಲ, ಇದು ಅವೈಜ್ಞಾನಿಕವಾದದ್ದು, ಅವಿವೇಕಗಳು ಮಾಡುವಂಥ ಕೆಲಸ. ಆದ್ದರಿಂದ ಇದನ್ನು ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸ್ತೇವೆ. ಮೈಸೂರಿನಲ್ಲಿ ಬೇಕಾದಷ್ಟು ರಸ್ತೆಗಳಿವೆ, ಆಮೇಲೆ ಮೈಸೂರಿನಲ್ಲಿ ಪ್ರಮುಖ ರಸ್ತೆಗಳಿವೆ, ಇನ್ನೂ ಬೇಕಾದಷ್ಟು ಅಭಿವೃದ್ಧಿ ಆಗೋದಿದೆ. ಅಂಥ ಹೊಸ ರಸ್ತೆಗಳಿಗೆ ಒಂದು ಉತ್ತಮವಾದಂಥ ಜನನಾಯಕರ ಹೆಸರಿಟ್ಟರೆ ನಾವು ಯಾವುದೇ ನಾವು ಸಹ ಬೆಂಬಲ ವ್ಯಕ್ತಪಡಿಸ್ತೇವೆ.